ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಯೂಸ್ ಆಗುವಂಥ ರೆಸಿಪಿ ಮಾಡ್ತಾಯಿದ್ದೀನಿ, ಮತ್ತು ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಆಗುತ್ತೆ. ಆರೋಗ್ಯಕರವಾದಂತಹ ಮಕ್ಕಳು ಇಷ್ಟಪಡದೇ ಇದ್ದವರು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತ ಹೇಳ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಏನು ಮಾಡೋದು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಕಡಲೆಬೇಳೆನೂ ಕೂಡ ಅರ್ಧ ಕಪ್ ತೊಗೋಬೋದು. ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡೂ ಕೂಡ ತೊಗೊಂಡು ನೀಟಾಗಿ ಒಂದು 2-3 ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ನೀಟಾಗೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು 2-3 ಅವರ್ಸ್ ನೆನೆಬೇಕಿದು. ಮಿನಿಮಮ್ 2 ಅವರ್ಸ್ ಆದರೂ ನೆನೆಬೇಕು. ನಾನು ನೆನೆಯೋಕ್ಕೆ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ, ನಾನಿಲ್ಲಿ ಸಬ್ಬಗಿರೆ ಸೊಪ್ಪನ್ನ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಸಬ್ಬಗಿರೆ ಸೊಪ್ಪನ್ನ ಎಷ್ಟೊಂದು ಜನ ಇಷ್ಟನೇ ಪಡಲ್ಲ, ಆದರೆ ಇದರಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು ಮತ್ತು ನಾರಿನಂಶ ಎಲ್ಲ ತುಂಬಾ ಇದೆ. ಈ ಸ್ಮೆಲ್ ನೋಡಿ ಮಕ್ಕಳು ಕೂಡ ಇಷ್ಟಪಡಲ್ಲ ತಿನ್ನೋಕ್ಕೆ, ಆದರೆ ಈ ರೀತಿಯಾಗಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಕಾಳು ನೆನೆದಿದ್ದೆ, ನಾನು ಇದನ್ನು ನೀಟಾಗಿ ತೊಳೆದೆಲ್ಲ ಇಟ್ಟಿದ್ನಲ್ಲ, ಇನ್ನೊಂದು ಸಲ ತೊಳ್ಕೊಂಡು ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ಈ ಥರ ಜಾಲರಿಗೆ ಹಾಕಿ ಸೋರಕ್ಕೆ ಇಟ್ಬಿಡಿ. ಸೋರಕ್ಕಿಟ್ಟು ನೆಕ್ಸ್ಟು ನಾವು ಅಷ್ಟೊತ್ತಿಗೆ ನೀರೆಲ್ಲ ಖಾಲಿ ಆಗೋಷ್ಟೊತ್ತಿಗೆ ನಾನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಜಾರ್ ತೊಗೊಂಡು 6-7 ಒಣಮೆಣ್ಸಿನ್ಕಾಯಿನೂ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿನೂ ಒಂದು 6-7 ಎಳಕ್ಲು ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು 2-3 ಪೀಸು ಶುಂಠಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂತ ಅಂದರೆ ಖಾರಕ್ಕೆ ಎಷ್ಟು ಬೇಕು, ಜಾಸ್ತಿ ಬೇಕಂದರೆ ನೀವು ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಮೆಣಸಿನ್ಕಾಯಿನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಅದು ಅಷ್ಟು ಮಾತ್ರ ರುಬ್ಬಕ್ಕಾಗಲ್ಲ ಅಂಥೇಳಿ ನಾನು ಸ್ವಲ್ಪ ಕಾಳನ್ನೂ ಕೂಡ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೆನೆಸಿಟ್ಟಿದ್ವಲ್ಲ ಆ ಕಾಳನ್ನೂ ಕೂಡ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ತರಿಯಾಗಿ ಸ್ವಲ್ಪ ರುಬ್ಕೋತಾ ಇದ್ದೀನಿ. ತುಂಬ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಮಿಕ್ಕಿದ್ದೆಲ್ಲ ಸೋರಕ್ಕಿಟ್ಟಿದ್ವಲ್ಲ ಕಾಳನ್ನ, ಅದನ್ನು ಕೂಡ ಎಲ್ಲನೂ ಈ ರೀತಿಯಾಗಿ ರುಬ್ಕೊಳ್ಳಿ. ರುಬ್ಬಬೇಕಾದ್ರೆ ಏನಾದರೂ ಸ್ವಲ್ಪ ನಿಮಗೇನಾದರೂ ಕಾಳು ರುಬ್ತಾ ಇಲ್ಲ ಅಂದಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏನಾಗಲ್ಲ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ನಾನು ಈ ರೀತಿ ಎಲ್ಲ ರುಬ್ಬಿಟ್ಕೊಂಡೆ. ಸಬ್ಬಗಿರೆ ಸೊಪ್ಪು ತೋರಿಸಿದ್ನಲ್ಲ, ಅದನ್ನೆಲ್ಲ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ಸಬ್ಬಗಿರೆ ಸೊಪ್ಪಲ್ಲಂತೂ ತುಂಬ ಕ್ಯಾಲ್ಶಿಯಂ ಮತ್ತು ಐರನ್ ತುಂಬ ಇದೆ. ಎಷ್ಟು ಒಳ್ಳೆಯದು ಸೊಪ್ಪು, ನಾರಿನಂಶ ಎಲ್ಲ ಇರೋದ್ರಿಂದ. ಇವಾಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ, ಒಂದು ದಪ್ಪದ ಈರುಳ್ಳಿ ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ 1 ಬೌಲಷ್ಟು. ಒಬ್ಬೊಬ್ಬರು ರುಬ್ಬಕ್ಕೇ ಹಾಕ್ಕೋತಾರೆ, ನಾನಿಲ್ಲಿ ರುಬ್ಬಕ್ಕಿಂತ ಈ ಥರ ಹಿಟ್ಟಿಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕಾಯಿ ತುರಿನ ಈ ಮಸಾಲೆ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಂಡು ಇಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ನೀಟಾಗೆಲ್ಲ ಸೊಪ್ಪು ಮತ್ತು ಕಾಳೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ನಾನು ಈ ರೀತಿಯಾಗಿ ಈ ಥರ ಶೇಪ್ ಮಾಡಿಕೊಂಡು ಎಲ್ಲ ಉಂಡೆಗಳನ್ನ ನಾನು ಇಟ್ಕೋತಾ ಇದ್ದೀನಿ. ದಪ್ಪಕ್ಕೆ ಸ್ವಲ್ಪ ತೆಳ್ಳಗಾಗೋ ಥರ ಹಿಂಗೆ ಕೈಲೇ ಮಾಡ್ಕೋಬೋದು. ಮಾಡಿಕೊಂಡು ಎಲ್ಲ ಈ ರೀತಿ ನಾನು ಪ್ಲೇಟ್ಗೆ ಜೋಡಿಸಿಟ್ಕೋತಾ ಇದ್ದೀನಿ. ಜೋಡಿಸಿಟ್ಕೊಂಡ್ಮೇಲೆ ಏನು ಮಾಡೋದು ಅಂತ ನೋಡೋಣ. ನಾನಿವಾಗ ನೆಕ್ಸ್ಟು ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದು ನೋಡೋಣ ಬನ್ನಿ. ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೋಡಿ, ಇವಾಗ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಕಂದರೆ ಎಣ್ಣೆ ಹಾಕೋಬಹುದು. ನಾನು ಎಣ್ಣೆನೂ ಕೂಡ ಹಾಕ್ಕೊಂಡಿಲ್ಲ, ನೀರಲ್ಲಿ ತೊಳ್ಕೊಂಡಿದ್ದೀನಿ ಪ್ಲೇಟ್ನ ಅಷ್ಟೇ. ತೊಳ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊಂಡು ಇಡ್ಲಿನ ಯಾವ ರೀತಿ ಬೇಯಿಸ್ಕೊತೀವಿ ಆ ರೀತಿ ಒಂದು 2-10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ನಾನು ಕ್ಯಾಪ್ ಮುಚ್ಚಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1-2 ಎಳಕ್ಲು, ಮತ್ತು ಶುಂಠಿ 1 ಚಿಕ್ಕ ಪೀಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆ, ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಜೊತೆಗೆ ಸ್ವಲ್ಪ ಉಪ್ಪು ಮತ್ತು
ಒಣಮೆಣಸಿನ್ಕಾಯಿನೇ ಕೂಡ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನನಗಿಲ್ಲಿ ಖಾಲಿಯಾಗಿತ್ತು, ಸೊ ಹಾಗಾಗಿ ನಾನು ಒಣಮೆಣಸಿನ್ಕಾಯಿನೇ ಹಾಕೋತಾ ಇದ್ದೀನಿ. ಹಸಿರುದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ. ಚಟ್ನಿ ರೆಡಿ ಆಗಿದೆ ನೋಡಿ. ಇಲ್ಲಿ ಇಡ್ಲಿ ಕೂಡ ಪ್ಲೇಟಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ, ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಹಿಂಗೆ ಎತ್ಕೊಳ್ಳೋಕ್ಕೆ ಒಂದು ಸ್ಪೂನಲ್ಲೋ ಅಥವಾ ಈ ಥರ ಎತ್ಕೊಂಡ್ರೆ ಆರಾಮಾಗಿ ಬರುತ್ತೆ, ನೀಟಾಗಿ ಎತ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ. ಸ್ಮೆಲ್ಲು ಕೂಡ ಒಂದು ಸ್ವಲ್ಪನೂ ಗೊತ್ತಾಗಲ್ಲ ಸಬ್ಬಗಿರಿ ಸೊಪ್ಪು, ತುಂಬ ಚೆನ್ನಾಗಿದೆ. ಮತ್ತು ಬಿಸಿಲು ತುಂಬ ನನಗಿಷ್ಟ ಆಯಿತು. ಸ್ವಲ್ಪ ತಣ್ಣಗಿಂತ ಆರೋದ್ರಕ್ಕಿಂತ ಬಿಸಿಲು ತುಂಬ ಇಷ್ಟ ಆಯಿತು ಚಟ್ನೀಲಿ. ಈ ರೀತಿ ಈ ಒಂದು ಸ್ಟೆಪ್ ಮಾಡಿದಾಯಿತು. ನೆಕ್ಸ್ಟ್ ಅದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಏನು ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆಗೆ ನೋಡಿ ಅದೇ ಥರ ಮಾಡಿಕೊಂಡು ಯಾವ ರೀತಿ ಹವೆಲ್ ಬೇಯೋಕ್ಕೆ ಯಾವ ರೀತಿ ಮಾಡಿಟ್ಕೊಂಡಿದ್ದೋ ಅದೇ ಶೇಪಲ್ಲಿ ನೀವು ವಡೆ ಎಲ್ಲ ಹಾಕ್ತಿರಲ್ಲ ಆ ರೀತಿಯೇ ಹಾಕ್ಕೊಳ್ಳಿ. ಇವಾಗ ವಡೆನೇ ಅಂತ ಅನ್ಕೋಬೋದು, ಸಬ್ಬಗಿರಿ ಸೊಪ್ಪು ವಡೆ ಅಂತ ಹೇಳ್ಬೋದು, ತೊಗರಿಬೇಳೆ ವಡೆ ಅಂತ ಹೇಳ್ಬೋದು. ಇದನ್ನು ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಸ್ವಲ್ಪ ದಪ್ಪದಾಗಿ ತಟ್ಕೊಂಡಿರೋದ್ರಿಂದ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೀಟಾಗಿ ಕರ್ಕೊಳ್ಳಿ. ನೋಡಿ ಎರಡೂ ಬದಿಲೂ ನಾನು ಈ ರೀತಿ ಕರ್ಕೋತಾ ಇದ್ದೀನಿ. ಎಷ್ಟು ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಅಲ್ವಾ, ಚೆನ್ನಾಗಿರುತ್ತೆ. ಮತ್ತು ಇದನ್ನಂತೂ ಕಾಫಿ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಸಬ್ಬಗಿರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ, ಆದರೂ ಕೂಡ ಅದರದ್ದು ವಾಸನೆ ಆಗಲಿ ಒಂಥರ ಕಹಿ ಅಂಶ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಅದನ್ನು ಬೆಂದಾಯಿತು, ನಾನು ತೊಗೊಂಡು ಈ ರೀತಿ ಪ್ಲೇಟಿಗೆ ಜೋಡಿಸಿ ಇಟ್ಟಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಎಲ್ಲನೂ ಕೂಡ ನಾನು ಆ ಥರ ಕರ್ಕೊಂಡೆ. ವಡೆ ಥರ ಎಣ್ಣೆಲಿ ಕರ್ಕೊಂಡು ತಿನ್ನೋದನ್ನು ತಿಂತಾನೆ ಇರ್ತೀವಿ ಆವಾಗವಾಗ, ಅದಕ್ಕಿಂತ ನನಗೆ ಹಾವೆಲ್ ಬೇಯಿಸಿದ್ದು ತುಂಬಾ ಇಷ್ಟ ಆಯಿತು ನೋಡಿ. ಅದ್ರ ಚಟ್ನಿ ಜೊತೆ ನಾನು ಇಟ್ಟಿದ್ದೀನಿ. ನನ್ನ ಮಗಳು ವಡೆನ ಎಣ್ಣೆಲಿ ಕರೆದಿದ್ದನ್ನ ಇದು ಕೆಚಪ್ ಜೊತೆ ತಿಂದ್ಲು, ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾವೆಲ್ ಬೇಯಿಸಿದ್ದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ನನಗಂತೂ ಬಿಸಿಲಂತೂ ತುಂಬಾ ಇಷ್ಟ ಆಯಿತು. ಆರೋದ್ರೆ ಸ್ವಲ್ಪ ಅಷ್ಟೊಂದು ಇಷ್ಟ ಅನ್ನಿಸ್ಲಿಲ್ಲ. ನೀವುಗಳು ಕೂಡ ಎರಡು ಥರ ಮಾಡಿ ಯಾವುದು ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗಂತೂ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ. ಎರಡೂ ಕೂಡ ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಕೊಬೋದು. ಆರೋಗ್ಯ ದೃಷ್ಟಿಯಿಂದ ಅಂತೂ ತುಂಬಾ ಒಳ್ಳೆಯದು. ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ಯೂಸ್ ಆಗುತ್ತೆ. ಈ ರೆಸಿಪಿನ ಸಬ್ಬಗಿರಿ ಸೊಪ್ಪಿದ್ದಾಗಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.